ನಾವು ಚೆನ್ನೈ ಸೆಂಟ್ರಲ್ ಮುಂದಿದ್ದೇವೆ. ಇದು ಹಲವಾರು ತಮಿಳು ಚಲನಚಿತ್ರಗಳಲ್ಲಿ ಒಂದು ಪ್ರಸಿದ್ಧವಾದ ಆರಂಭಿಕ ದೃಶ್ಯವಾಗಿದೆ. ತಮಿಳು ಸಿನಿಮಾ ಹಲವಾರು ಆಸಕ್ತಿದಾಯಕ ಥ್ರಿಲ್ಲರ್ಗಳನ್ನು ನಿರ್ಮಿಸಿದೆ. ಆದರೆ ಮೇ 4 ಅತ್ಯಂತ ರೋಚಕ ರಾಜಕೀಯ ಥ್ರಿಲ್ಲರ್ಗೆ ಸಾಕ್ಷಿಯಾಗುವ ಸಾಧ್ಯತೆ ಇದೆ. ಯಾಕೆಂದ್ರೆ 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಯ ಬಗ್ಗೆ ಹೇಳುವುದಾದ್ರೆ ಅದು ಅತ್ಯಂತ ಅನಿರೀಕ್ಷಿತವಾಗಿದೆ. ಏನಾಗಲಿದೆ ಎಂದು ನಿಜವಾಗಿಯೂ ಯಾರಿಗೂ ತಿಳಿದಿಲ್ಲ. ಇದು ಹಿಂದೆಂದಿಗಿಂತಲೂ ಹೆಚ್ಚು ಮುಕ್ತವಾಗಿದೆ ಮತ್ತು ಅದಕ್ಕಾಗಿಯೇ ಪ್ರತಿಯೊಂದು ರಾಜಕೀಯ ಪಕ್ಷ ಮತ್ತು ನಾಯಕರು ಆತಂಕದಲ್ಲಿದ್ದಾರೆ. ಅದಕ್ಕೆ ಕಾರಣವೇನೆಂದರೆ ಮತಗಳು ವಿಭಜನೆಯಾಗುವ ಚುನಾವಣಾ ಅಂಕಗಣಿತವು ಒಂದು ನಿರ್ದಿಷ್ಟ ರಾಜಕೀಯ ಪಕ್ಷದ ಪರವಾಗಿದ್ದರೆ ಚಾಲನೆಯು ಮತ್ತೊಂದು ರಾಜಕೀಯ ಪಕ್ಷದೊಂದಿಗಿದೆ ಮತ್ತು ಮೈತ್ರಿಗಳ ಚುನಾವಣಾ ಹೊಂದಾಣಿಕೆಯು ಮತ್ತೊಂದು ರಂಗದ ಪರವಾಗಿರುವಂತೆ ತೋರುತ್ತಿದೆ. ಅದಕ್ಕಾಗಿಯೇ ಇದು ಅತ್ಯಂತ ಕುತೂಹಲಕಾರಿ ಚುನಾವಣೆಯಾಗಲಿದೆ. ಫಲಿತಾಂಶಗಳನ್ನು ಎಣಿಕೆ ಮಾಡುವ ಮೇ 4 ಅನೇಕ ಅನಿರೀಕ್ಷಿತ ತಿರುವುಗಳು ನಿರೀಕ್ಷಿತವಾಗಿವೆ. ವಿವಿಧ ರಾಜಕೀಯ ಪಕ್ಷಗಳಿಗೆ ಯಾವುದು ಸಕಾರಾತ್ಮಕವಾಗಿದೆ ಮತ್ತು ಯಾವುದು ನಕಾರಾತ್ಮಕವಾಗಿದೆ ಎಂದು ನೋಡೋಣ. ಈ ರಂಗದಲ್ಲಿನ ಅತ್ಯಂತ ಕಿರಿಯ ರಾಜಕೀಯ ಆಟಗಾರ, ನಟ, ರಾಜಕಾರಣಿ ವಿಜಯ್ ಅವರ ಕಡೆಗೆ ತಿರುಗೋಣ. ಅವರು ಬಹುಶಃ ಇತಿಹಾಸದಲ್ಲಿ ನೆಲಮಟ್ಟದಲ್ಲಿ ಅತಿ ಕಡಿಮೆ ಪ್ರಚಾರ ಮಾಡಿ ಆದರೂ ಗರಿಷ್ಠ ಪ್ರಭಾವ ಬೀರಲು ಯಶಸ್ವಿಯಾದ ವ್ಯಕ್ತಿಯಾಗಿ ನಿಲ್ಲುತ್ತಾರೆ. ಕನಿಷ್ಠ ಪಕ್ಷ ಅವರು ನೆಲಮಟ್ಟದಲ್ಲಿ ಪಡೆಯುತ್ತಿರುವಂತೆ ತೋರುವ ಬೆಂಬಲವನ್ನ ನೋಡಿದೆ. ಅಣ್ಣ ನಮಗೋಸ್ಕರ ಇದನ್ನ ಮಾಡ್ತಾ ಇದ್ದಾರೆ ಅಂದು ಅಣ್ಣ ಬಂದಾಗ ಎಲ್ಲರೂ ಸಂದರ್ಶನ ಕೊಟ್ಟರು. ಆ ಸಮಯದಲ್ಲಿ ನಾನು ಅಣ್ಣನಿಗೆ ವಿಭೂತಿ ಹಚ್ಚಬೇಕೆಂದು ಬಯಸಿದ್ದೆ. ನನ್ನ ತಂದೆ ಅಣ್ಣನನ್ನು ವೇದಿಕೆಗೆ ಬರುವಂತೆ ಮಾಡಿ ನನಗೆ ಅವಮಾನವಾಗುವಂತೆ ಮಾಡಿದರು. ಅದೇ ನನಗೆ ದೊಡ್ಡ ಆಘಾತವಾಗಿತ್ತು. ತಮಿಳಗ ವೆಟ್ರಿ ಕಳಗಂಗಾಗಿ ವಿಜಯ್ ಅವರು ಪೆರಿಯಾರ್ನಿಂದ ಹಿಡಿದು ಅಂಬೇಡ್ಕರ್, ಕಾಮರಾಜ್, ವೇಲು ನಾಚಿಯಾರ್, ಅಂಜುಲಿ ಅಮ್ಮಾಳ್ರಂತಹ ಐಕಾನ್ಗಳನ್ನ ಬಳಸಿಕೊಂಡಿರುವುದು ದ್ರಾವಿಡ ವೇದಿಕೆಗಳ ಆಚೆಗೆ ಸೈದ್ಧಾಂತಿಕವಾಗಿ ಸಂಶ್ಲೇಷಿಸಲು ಮತ್ತು ಮನವಿಯನ್ನ ವಿಸ್ತರಿಸುವ ಪ್ರಯತ್ನವಾಗಿ ನೋಡಲಾಗುತ್ತಿದೆ. ಆದರೂ ಕೆಲವು ವಿಮರ್ಶಕರು ಇದನ್ನ ಸೈದ್ಧಾಂತಿಕ ಗೊಂದಲ ಎಂದು ಕರೆದಿದ್ದಾರೆ. ಹಾಗಾದ್ರೆ 2026ರಲ್ಲಿ ವಿಜಯ್ ಅವರನ್ನು ಅಷ್ಟೊಂದು ಪ್ರಬಲರನ್ನಾಗಿ ಮಾಡುವುದು ಯಾವುದು? ವಿಜಯ್ ಚುನಾವಣಾ ದೃಷ್ಟಿಯಿಂದ ಪರೀಕ್ಷಿಸಲ್ಪಟ್ಟಿಲ್ಲ ಮತ್ತು ಆದರೂ ಅವರ ಸಿನಿಮಾ ತಾರಾ ಪಟ್ಟದಿಂದಾಗಿ ಅವರು ಇವಿಎಂ ಮೇಲೆ ಜೀವನಕ್ಕಿಂತ ದೊಡ್ಡದಾಗಿ ನಿಂತಿದ್ದಾರೆ. ಅದಕ್ಕೆ ಕಾರಣ ಗುಣ ಮತ್ತು ಪ್ರಿಯಾ ಅವರಂತಹ ಯುವಕರು ಮತ್ತು ಯುವತಿಯರು ಈ ತಾರೆಗೆ ತಮ್ಮ ಪ್ರೀತಿ ಮತ್ತು ಸಮರ್ಪಣೆಯನ್ನು ಘೋಷಿಸುತ್ತಿರುವುದು ಕೂಡ ಹೌದು. ಅವರು ಬೇರೆ ರೀತಿಯಲ್ಲಿ ರಾಜಕೀಯವಾಗಿ ಒಲವು ಹೊಂದಿಲ್ಲದಿರಬಹುದು, ಆದರೆ ಈಗ ಅವರು ವಿಜಯ್ ಅವರ ಟಿವಿಕೆಗೆ ಮತ ಚಲಾಯಿಸುವುದಾಗಿ ಹೇಳುತ್ತಿದ್ದಾರೆ ಮತ್ತು ಇದನ್ನು ಬಹಳ ವಿಶೇಷವಾಗಿಸುತ್ತದೆ. ಯಾಕಂದರೆ ಈ ಬಾರಿ ಅವರು ಜಾತಿ ಮತ್ತು ಧರ್ಮ ನಿರಪೇಕ್ಷರಾಗಿದ್ದಾರೆ. ತಮಿಳುನಾಡಿನಂತಹ ರಾಜ್ಯದಲ್ಲಿ ಇದು ಬಹಳ ನಿರ್ಣಾಯಕವಾದ ಸಂಗತಿಯಾಗಿದೆ. ಅಲ್ಲಿ ಚುನಾವಣೆಗಳಲ್ಲಿ ಜಾತಾವಣೆಗಳಲ್ಲಿ ಜಾತಿಯು ಯಾವಾಗಲೂ ಬಹಳ ಮುಖ್ಯವಾದ ಅಂಶವಾಗಿದೆ. ಟಿವಿಕೆಯಲ್ಲ ಚುನಾವಣಾ ಚಿಹ್ನೆಯಾದ ವಿಸಿಲ್ ಬಹಳ ಸುಲಭವಾಗಿ ಎಲ್ಲರೊಂದಿಗೂ ಬೆರೆಯುವಂತಿದೆ ಮತ್ತು ಈ ಅತಿ ಹೊಸ ಪಕ್ಷಕ್ಕೆ ಒಂದು ಉತ್ತೇಜನ ನೀಡಿದೆ. ಪ್ರಾಸಂಗಿಕವಾಗಿ ವಿಸಿಲ್ ಪೋಡು ಎಂಬುದು ಕಳೆದ 18 ವರ್ಷಗಳಿಂದ ಅತ್ಯಂತ ಜನಪ್ರಿಯವಾಗಿರುವ ಚೆನ್ನೈ ಸೂಪರ್ ಕಿಂಗ್ಸ್ನ ಟ್ಯಾಗ್ಲೈನ್ ಆಗಿದೆ. ನಾನು ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಮತ್ತು ಮೇಲಾಗಿ ನನಗೆ ರಾಜಕೀಯದಲ್ಲಿ ಸ್ವಲ್ಪವೂ ಆಸಕ್ತಿ ಇಲ್ಲ. ಆದರೆ ನಾನು ವಿಜಯ್ ಅವರ ದೊಡ್ಡ ಅಭಿಮಾನಿ. ನಾನು ವಿಜಯ್ ಅಭಿಮಾನಿ ಎಂಬ ಕಾರಣಕ್ಕೆ ಸುಮ್ಮನೆ ಹೇಳುತ್ತಿಲ್ಲ. ಈ ಬಾರಿ ಎಲ್ರಿಗೂ ಒಂದು ಬದಲಾವಣೆ ಬೇಕು. ಅವರು ಅಧಿಕಾರಕ್ಕೆ ಬಂದರೆ ಚೆನ್ನಾಗಿರುತ್ತದೆ ಮತ್ತು ಅದ್ಭುತವಾಗಿರುತ್ತದೆ. ಹಾಗಾಗಿ ಟಿವಿಕೆ ಮತ್ತು ವಿಜಯ್ ಅವರು ಡಿಎಂಕೆ ವಿರೋಧಿ ನಿಲುವನ್ನ ಬಲವಾಗಿ ತೆಗೆದುಕೊಂಡಿದ್ದಾರೆ. ಅದರ ಅರ್ಥವೇನೆಂದರೆ ಆಡಳಿತ ವಿರೋಧಿ ಮತಗಳು ವಿಭಜನೆಯಾಗಲಿವೆ ಮತ್ತು ಅದು ಅನಿರೀಕ್ಷಿತವಾಗಿ ಡಿಎಂಕೆ ಪಕ್ಷಕ್ಕೆ ಅನುಕೂಲವನ್ನು ಉಂಟುಮಾಡಬಹುದು. ಟಿವಿಕೆಯನ್ನು ಒಬ್ಬನೇ ವ್ಯಕ್ತಿಯ ವರ್ಚಸ್ಸು ಮತ್ತು ಸ್ಟಾರ್ ಪವರ್ ಮೇಲೆ ಅವಲಂಬಿತವಾಗಿರುವ ಏಕವ್ಯಕ್ತಿ ಪಕ್ಷವೆಂದು ನೋಡಲಾಗುತ್ತದೆ. ಅಭ್ಯರ್ಥಿಗಳು ಹೆಚ್ಚಾಗಿ ಅಪರಿಚಿತರಾಗಿದ್ದಾರೆ ಮತ್ತು ಇತರ ರಾಜಕೀಯ ಪಕ್ಷಗಳು ಟಿವಿಕೆಯ ಬೂತ್ ಮಟ್ಟದ ನಿರ್ವಹಣೆ ದುರ್ಬಲವಾಗಿರುತ್ತದೆ ಎಂದು ಆಶಿಸುತ್ತಿವೆ. ಆದರೆ ಈ ಎಲ್ಲಾ ಸ್ವಯಂ ಸೇವಕರು ಇದನ್ನು ನಿರಾಕರಿಸುತ್ತಿದ್ದಾರೆ. ಪ್ರತಿಯೊಂದು ಭಾಗದಲ್ಲೂ ನಮ್ಮಲ್ಲಿ ಬೂತ್ ಮಟ್ಟದ ಏಜೆಂಟರು ನಮ್ಮಲ್ಲಿದ್ದಾರೆ. ಅವರಿಗೆ ತರಬೇತಿ ನೀಡಲಾಗಿದೆ. ಹೌದು, ತರಬೇತಿಯು ಸುಮಾರು 10 ದಿನಗಳಿರ್ತದೆ. ಅವರ ತರಬೇತಿ ಇರ್ತದೆ ನಮ್ಮ ಹಿರಿಯ ವ್ಯಕ್ತಿಗಳಿಂದ ನಮ್ಮ ಸ್ಥಳಗಳಲ್ಲಿ ನೀಡಲಾಗುತ್ತದೆ. ಸರಿ, ನಮ್ಮಲ್ಲಿ ಪ್ರತಿಯೊಂದು ಭಾಗದಲ್ಲೂ ನಮ್ಮಲ್ಲಿ ಬೂತ್ ಮಟ್ಟದ ಏಜೆಂಟರು ಇದ್ದಾರೆ. ಟಿವಿಕೆ ಮತ್ತು ವಿಜಯ್ ವಿರುದ್ಧದ ಟೀಕೆ ಏನಂದ್ರೆ ಅವರ ಪ್ರಚಾರಗಳು ವೃತ್ತಿಪರವಾಗಿಲ್ಲ ಅಥವಾ ಸುಸಂಘಟಿತವಾಗಿಲ್ಲ ಮತ್ತು ಆದ್ದರಿಂದ ಹಲವಾರು ರದ್ದುಗೊಳಿಸುವಿಕೆಗಳು ನಡೆದಿವೆ. ಆದರೆ ಪಕ್ಷದ ಮೇಲೆ ಹೇರಲಾದ ಒತ್ತಡಗಳಿಂದಾಗಿ ಹೀಗಾಗಿದೆ ಎಂದು ಸ್ವಯಂ ಸೇವಕರು ಹೇಳುತ್ತಾರೆ. ಮತ್ತೊಂದು ಟೀಕೆ ಏನಂದ್ರೆ ಅವರು ಯಾವುದೇ ಪತ್ರಿಕಾಗೋಷ್ಠಿಯನ್ನ ನಡೆಸಿಲ್ಲ. ಆದ್ದರಿಂದ ಹೆಚ್ಚಿನ ವಿಷಯಗಳ ಬಗ್ಗೆ ಅವರ ಅಭಿಪ್ರಾಯಗಳು ಇನ್ನೂ ತಿಳಿದಿಲ್ಲ.
ಟಿವಿಕೆಯನ್ನು ನೋಡಿದಷ್ಟು ಕೇಳಲಾಗುವುದಿಲ್ಲ, ಏಕೆಂದರೆ ವಿಜಯ್ ತಮ್ಮ ಯಾವುದೇ ಪ್ರಚಾರಗಳಲ್ಲಿ ನಿಜವಾಗಿಯೂ ಮಾತನಾಡುತ್ತಿಲ್ಲ. ಆದರೆ ಎಐಎಡಿಎಂಕೆ ಮೈತ್ರಿಕೂಟದಲ್ಲಿ ಇಪಿಎಸ್, ಅನ್ಬುಮಣಿ ರಾಮದಾಸ್, ಟಿಟಿವಿ ದಿನಕರನ್ ಮತ್ತು ಅಣ್ಣಾಮಲೈ ಅವರಂತಹ 4 ಉತ್ತಮ ವಾಗ್ಮಿಗಳಿದ್ದಾರೆ. ಅವರು ವಿಭಿನ್ನ ಜಾತಿ ಗುಂಪುಗಳಿಗೆ, ವಿಭಿನ್ನ ಭೌಗೋಳಿಕ ಪ್ರದೇಶಗಳಿಗೆ, ವಿಭಿನ್ನ ಕ್ಷೇತ್ರಗಳಿಗೆ ಮನವಿ ಮಾಡುತ್ತಿದ್ದಾರೆ. ಇದು ಹೆಚ್ಚು ವ್ಯಾಪಕವಾದ ಪ್ರಚಾರದ ಮನವಿಯಾಗಿದೆ. ಆದರೆ ಈ ಎನ್ಡಿಎ ಮೈತ್ರಿಕೂಟದ ಒಂದು ದೌರ್ಬಲ್ಯವೆಂದರೆ ಅವರ ಸ್ವಂತ ಸಂಬಂಧಿಕರು ಮತ್ತು ಮಾಜಿ ಸಹಾಯಕರು ಅವರ ವಿರುದ್ಧ ಕೆಲಸ ಮಾಡುತ್ತಿದ್ದಾರೆ. ಉದಾಹರಣೆಗೆ, ಹಿರಿಯ ರಾಮದಾಸ್ ಅವರು ತಮ್ಮ ಮಗ ರಾಮದಾಸ್ ಅವರ ಪಕ್ಷವನ್ನು ಸೋಲಿಸಲು ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ದಾರೆ. ಆದರೆ ಶಶಿಕಲಾ ಅವರು ಎಡಪ್ಪಾಡಿ ಪಳನಿಸ್ವಾಮಿ ಮತ್ತು ಡಿಟಿವಿ ದಿನಕರನ್ ಅವರ ಪಕ್ಷವನ್ನು ಸೋಲಿಸಲು ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ದಾರೆ. ಎಐಎಡಿಎಂಕೆ ನೇತೃತ್ವದ ಎನ್ಡಿಎ ಮೈತ್ರಿಕೂಟಕ್ಕೆ ಯಾವುದು ಅನುಕೂಲಕರವಾಗಿದೆ ಎಂದರೆ ಚುನಾವಣಾ ಅಂಕಗಣಿತ ಮತ್ತು ತೋರಿಕೆಯ ರಸಾಯನಶಾಸ್ತ್ರ. ಏಕೆಂದರೆ ಪ್ರಚಾರದಲ್ಲಿ ಎಐಎಡಿಎಂಕೆ, ಬಿಜೆಪಿ, ಪಿಎಂಕೆ, ಎಎಂಎಂಕೆ ಮತ್ತು ಟಿಎಂಸಿ ಒಟ್ಟಾಗಿ ಬಂದಿರುವುದರಿಂದ ಅವರು ಒಂದು ಒಗ್ಗಟ್ಟಿನ ಮುಖವನ್ನ ಪ್ರದರ್ಶಿಸುತ್ತಿದ್ದಾರೆ. ಮತ್ತು ಈ ಎಲ್ಲ ವಿವಿಧ ಪಕ್ಷಗಳ ನಡುವೆ ಮತಗಳ ವರ್ಗಾವಣೆ ನಡೆದರೆ ಅದು ಎನ್ಡಿಎಗೆ ಅನುಕೂಲಕರವಾಗಿರುತ್ತದೆ. ಆದಾಗ್ಯೂ ಇಪಿಎಸ್ ವಿರುದ್ಧವಾಗಿ ಹೋಗುವುದೇನೆಂದರೆ ದೆಹಲಿಯ ನಾಯಕತ್ವಕ್ಕೆ ಇಪಿಎಸ್ ಗುಲಾಮರಾಗಿರುವ ರೂಪದಲ್ಲಿ ತಮಿಳುನಾಡು ದೆಹಲಿಗೆ ಗುಲಾಮರಾಗಿದೆ ಎಂಬ ಪ್ರಚಾರ. ಇಪಿಎಸ್ಗೆ ಇದು ಅವರ ರಾಜಕೀಯ ಉಳಿವಿಗಾಗಿ ಬಹಳ ಮುಖ್ಯವಾದ ಚುನಾವಣೆ. ಯಾಕಂದ್ರೆ ಅವರು ಮುಖ್ಯಮಂತ್ರಿಯಾಗಿದ್ದರು, ಅವರ ನಾಯಕತ್ವದಲ್ಲಿ ಎಐಎಡಿಎಂಕೆ ಯಾವುದೇ ಚುನಾವಣೆಯನ್ನು ಗೆದ್ದಿಲ್ಲ. ಅದು 2019ರ ಲೋಕಸಭಾ ಚುನಾವಣೆಗಳಾಗಿರಲಿ, 2024ರ ಲೋಕಸಭಾ ಚುನಾವಣೆಗಳಾಗಿರಲಿ, 2021ರ ವಿಧಾನಸಭಾ ಚುನಾವಣೆಗಳಾಗಿರಲಿ ಅಥವಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳೇ ಆಗಿರಲಿ. ಈ ನಿರ್ದಿಷ್ಟ ಚುನಾವಣೆಯಲ್ಲಿ ಡಿಎಂಕೆ ಕೆಲಸ ಮಾಡುತ್ತಿರುವ ಅತಿದೊಡ್ಡ ಅನುಕೂಲವೆಂದರೆ ಎಡಿಎಂಕೆ ಮತ್ತು ಟಿವಿಕೆ ನಡುವಿನ ಆಡಳಿತ ವಿರೋಧಿ ಅಲೆಯ ವಿಭಜನೆ ಮತ್ತು ಇದು ಡಿಎಂಕೆನ ಗೆಲುವಿನತ್ತ ತಳ್ಳಲು ಸಾಧ್ಯವಾಗುತ್ತದೆ ಎಂದು ಅವರು ಭಾವಿಸುತ್ತಾರೆ. ಟಾಸ್ಮಾಕ್, ಮದ್ಯ ಲಭ್ಯತೆ, ಡ್ರಗ್ಸ್ ಮತ್ತು ಮಹಿಳೆಯರ ಸುರಕ್ಷತೆಯ ಕುರಿತಾದ ಎಡಿಎಂಕೆಯ ನಿರೂಪಣೆಯು ಜನರ ಗಮನ ಸೆಳೆಯಲು ಪ್ರಾರಂಭಿಸಿದೆ ಮತ್ತು ಅದು ಖಂಡಿತವಾಗಿಯೂ ಡಿಎಂಕೆಗೆ ಚಿಂತೆಗೀಡು ಮಾಡುವ ವಿಷಯವಾಗಿದೆ. ಆದರೆ ಅವರು ತಮ್ಮ ಕಲ್ಯಾಣ ಕ್ರಮಗಳ ಬಗ್ಗೆ ಮಾತನಾಡುತ್ತಿದ್ದಾರೆ. ಮತ್ತು ನೆನಪಿಡಿ, ಸ್ಟಾಲಿನ್ 26 ಪಕ್ಷಗಳ ಮೈತ್ರಿಯನ್ನು ರಚಿಸಿದ್ದಾರೆ. ಪ್ರತಿ ಕ್ಷೇತ್ರದಲ್ಲಿ 1000, 2000, 3000 ಮತಗಳ ವ್ಯತ್ಯಾಸವು ತಮ್ಮ ಸೋಲಿಗೆ ಕಾರಣವಾಗದಂತೆ ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ಎಂಕೆ ಸ್ಟಾಲಿನ್ ಅವರ ಜಾತ್ಯತೀತ ಪ್ರಗತಿಪರ ಮೈತ್ರಿಕೂಟವು ಅತ್ಯಂತ ಎದ್ದು ಕಾಣುವ ಪ್ರಚಾರವನ್ನು ನಡೆಸಿದೆ. ಮುಖ್ಯಮಂತ್ರಿಗಳೇ ಮುಂಚೂಣಿಯಲ್ಲಿ ನಿಂತು ಮುನ್ನಡೆಸುತ್ತಿದ್ದಾರೆ. ಉಪಮುಖ್ಯಮಂತ್ರಿ ಉದಯನಿಧಿ ಕನಿಮೊಳಿ ಮತ್ತು ತಮಿಳಚ್ಚಿ ತಂಗಪಾಂಡಿಯನ್ ಅವರಂತಹ ಸಂಸದರು, ಕಮಲ್ ಹಾಸನ್, ಡಿಎಂಡಿಕೆಯ ಪ್ರೇಮಲತಾ ಕೂಡ. ಆದರೂ ಮಹಿಳೆಯರ ಸುರಕ್ಷತೆ ಮತ್ತು ತಿರುಪರಂಕುಂಡ್ರಂ ಕುರಿತ ಅವರ ಹೇಳಿಕೆಗಳು ಮೈತ್ರಿಕೂಟಕ್ಕೆ ಮುಜುಗರವನ್ನು ಉಂಟುಮಾಡಿವೆ. 2024ಕ್ಕಿಂತ ಭಿನ್ನವಾಗಿ ಆವಾಗ ಎಂಕೆ ಸ್ಟಾಲಿನ್ ಮತ್ತು ರಾಹುಲ್ ಗಾಂಧಿ ನಡುವೆ ಸಾಕಷ್ಟು ಕಣ್ಣಿಗೆ ಕಾಣುವ ಸೌಹಾರ್ದವಿತ್ತು. 2026ರಲ್ಲಿ ಅದು ಕಣ್ಣಿಗೆ ಕಾಣುವಂತೆ ಗೈರು ಹಾಜರಾಗಿದೆ. ವಿಜಯ್ ಅವರ ಟಿವಿಕೆ ಜೊತೆ ಮೈತ್ರಿ ಮತ್ತು ಒಪ್ಪಂದದ ಮಾಡಿಕೊಳ್ಳಲು ರಾಹುಲ್ ಗಾಂಧಿ ಉತ್ಸುಕರಾಗಿದ್ದರು ಎಂದು ಅನೇಕರು ನಮಗೆ ಹೇಳ್ತಿದ್ದಾರೆ. ಆದರೆ ಪಕ್ಷದ ಅನೇಕ ಹಿರಿಯರು ಮೇಲುಗೈ ಸಾಧಿಸಿದರು ಮತ್ತು ಅದಕ್ಕಾಗಿಯೇ ಅವರು ಡಿಎಂಕೆ ಜೊತೆಗಿನ ಮೈತ್ರಿಯನ್ನು ಮುಂದುವರಿಸಲು ಒತ್ತಾಯಿಸಲ್ಪಟ್ಟರು ಮತ್ತು ಅದು ಮೈತ್ರಿಯ ಹೊಂದಾಣಿಕೆಯ ಮೇಲೆ ತನ್ನ ಪರಿಣಾಮವನ್ನು ಬೀರಿದೆ. ಡಿಎಂಕೆ ತನ್ನ ಕಲ್ಯಾಣ ಯೋಜನೆಗಳಾದ ಉಚಿತ ಬಸ್ ಯೋಜನೆ, ಮಗಳಿರ್ ಉರಿಮೈ ತೊಗೈ ಹಾಗೂ ಮಕ್ಕಳಿಗಾಗಿ ಉಪಹಾರ ಯೋಜನೆಯನ್ನ ಅವಲಂಬಿಸಿದೆ. ಈ ಚುನಾವಣೆಗಳಿಗೂ ಮುನ್ನ ಅದು 8,000 ರೂಪಾಯಿ ಕೂಪನ್ ಅನ್ನು ಸಹ ಘೋಷಿಸಿದೆ. ಆದರೆ ಅದು ತನ್ನದೇ ಆದ ಚೆನ್ನೈ ಕೋಟೆಯಲ್ಲಿ ಇನ್ನೂ ಆತಂಕಗೊಂಡಿದೆಯೇ? ಹಾಗೆ ತೋರುತ್ತದೆ. ಯಾಕೆಂದರೆ ಅದು ಪ್ರಕಾಶ್ ರಾಜ್ ಮತ್ತು ಸತ್ಯರಾಜ್ ಅವರಂತಹ ನಟರನ್ನ ವಿಜಯ್ ಮೇಲೆ ದಾಳಿ ಮಾಡಲು ನಿಯೋಜಿಸಿದೆ ಮತ್ತು ಮತದಾನಕ್ಕೆ ಕೆಲವೇ ದಿನಗಳ ಮೊದಲು ಚೆನ್ನೈ ನಿರ್ದಿಷ್ಟ ಪ್ರಣಾಳಿಕೆಯನ್ನು ಸಹ ಪ್ರಕಟಿಸಿದೆ. ಕಣದಲ್ಲಿ 4ನೇ ರಾಜಕೀಯ ಆಟಗಾರನೂ ಇದ್ದಾರೆ. ಅದು ಸೀಮಾನ್ ಅವರ ನಾಮ್ ತಮಿಳರ್ ಕಚ್ಚಿ ಅಥವಾ ಎನ್ಟಿಕೆ. ಅವರು 2024ರ ಚುನಾವಣೆಯಲ್ಲಿ 8% ಮತಪಾಲನ್ನು ಪಡೆದರು ಮತ್ತು ಅದಕ್ಕಾಗಿಯೇ ಅವರನ್ನು ಕಡೆಗಣಿಸಲಾಗುವುದಿಲ್ಲ. ವಿಜಯ್ ಅವರು ಡಿಎಂಕೆ, ಎಡಿಎಂಕೆ ಮತ್ತು ಇತರ ಪಕ್ಷಗಳಿಂದಲೂ ಮತಗಳನ್ನು ಸೆಳೆಯುವರೆಂದು ನಿರೀಕ್ಷಿಸಿದಂತೆಯೇ ಅವರ ಮತಪಾಲಿನ ಗಣನೀಯ ಭಾಗವನ್ನು ಕೂಡ ಸೆಳೆಯುವರೆಂದು ನಿರೀಕ್ಷಿಸಲಾಗಿದೆ.
ಮತ್ತು ಬಹುಶಃ ಅದೇ 2026ರ ತಮಿಳುನಾಡು ಚುನಾವಣೆಯ ಅತಿ ದೊಡ್ಡ ಕಥೆಯಾಗಿದೆ. ವಿಜಯ್ ಯಾರಿಗೆ ಹೆಚ್ಚು ಪೆಟ್ಟು ಕೊಡಲಿದ್ದಾರೆ ಮತ್ತು ಯಾರಿಗೆ ಅವರು ಲಾಭ ತಂದುಕೊಡಲಿದ್ದಾರೆ? ಚೆನ್ನೈನಿಂದ ಕ್ಯಾಮರಾ ಪರ್ಸನ್ ಪೌಲ್ ರಾಜ್ ಅವರೊಂದಿಗೆ ಡಿಕೋಡರ್ಗಾಗಿ ಉಮಾ ಸುಧಿ.